ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಿಂಗ್. ಟುಡೇ ಸ್ಪೆಷಲ್ ಕಡಲೆಬೇಳೆ ವಡೆ. ಕಡಲೆಬೇಳೆ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ. ನೆನೆಸಿರೋ ಅಂಥ ಕಡಲೆಬೇಳೆ ಅರ್ಧ ಕೆ ಜಿ. ಇದು ಅರ್ಧ ಕೆ ಜಿಗೆ ಬೇಕಾದಂಥ ಮಸಾಲೆ: ಸಬ್ಬಸಿಗೆ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು, ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಕಾಳು ಮೆಣಸು, ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ. ಈಗ ರುಬ್ಕೊಳ್ಳೋಕೆ ಬೇಕಾದಂಥ ಮಸಾಲೆಗೆ ಏನೇನು ಬೇಕು ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ, ಲವಂಗ, ಕಾಳುಮೆಣಸು. ಇದನ್ನು ನೈಸಾಗಿ ರುಬ್ಬಾರ್ದು, ತರಿಯಾಗಿ ರುಬ್ಬಬೇಕು. ಇಷ್ಟು ನಾನು ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊತೀನಿ. ಈ ಥರ ತರಿಯಾಗಿ ರುಬ್ಕೊಬೇಕು. ರುಬ್ಕೊಂಡು ನೀರು ಮಾತ್ರ ಇದಕ್ಕೆ ಸೇರಿಸ್ಬಾರ್ದು ರುಬ್ಕೊಳ್ಳೋಬೇಕಾದ್ರೆ. ಹಾಗೆ ತರಿ ಬರಬೇಕು, ನೈಸ್ ರುಬ್ಬಾರ್ದು. ಇದಕ್ಕೆ ನಾವು ಕಟ್ ಮಾಡಿದಂಥ ಕೊತ್ತಂಬರಿ, ಸಬ್ಬಸಿಗೆ ಸೊಪ್ಪು ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸೋಣ. ತರಿಯಾಗಿ ರುಬ್ಕೊಂಡು ಈ ಥರ ತರಿಯಾಗಿ ರುಬ್ಕೊಬೇಕು. ಇದಕ್ಕೆ ರುಬ್ಬಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಬಾರ್ದು. ಹಾಗೆ ತರಿಯಾಗಿ ರುಬ್ಬಿ ಇದಕ್ಕೀಗ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸೇರಿಸಬೇಕು. ಫ್ರೆಂಡ್ಸ್, ಎಲ್ಲ ಮಿಶ್ರಣ ಮಾಡಿ ಕಲಸಿಟ್ಟಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಇದನ್ನು ಎಣ್ಣೆಯಲ್ಲಿ ತೇಲ್ಸೋಣ. ಫ್ರೆಂಡ್ಸ್, ಈ ಥರ ಕಲಿಸ್ಕೊಂಡು ಇಟ್ಕೊಬೇಕು. ಕಲಿಸ್ಕೊಂಡಿದ್ದ ನಂತರ ಇದು ಎಣ್ಣೆ ಕಾದಿದೆಯಲ್ಲ ನೋಡಬೇಕು. ಹೌದು, ಎಣ್ಣೆ ಕಾದಿದೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಕಿ ತಟ್ಟಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕು. ತುಂಬ ಲೋ ಫ್ಲೇಮಲ್ಲಿ ಬೇಯಿಸಬಾರ್ದು. ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸಬೇಕು. ಆಮೇಲೆ ಸ್ವಲ್ಪ ಗರಿಗರಾದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಹಿಟ್ಟು ಮಾತ್ರ ಕರೆಕ್ಟಾಗಿ ಹದ ಇದ್ದರೆ ಮಾತ್ರ ಅದು ಹೊಡ್ಕೊಳ್ಳೋಲ್ಲ, ನೀಟಾಗಿ ಬರುತ್ತೆ. ಎಲ್ಲ ಹದ ಸರಿ ಇದ್ದರೆ ಮಾತ್ರ ನೀಟಾಗಿ ಬರೋದು. ಇದನ್ನು ನಾವು ಇದಕ್ಕೆ ಕಡಲೆಬೇಳೆ ವಡೆ ಅಂತಲೂ ಅಂತಾರೆ, ಮತ್ತು ಆಂಬೊಡೆ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ಎಲ್ಲರೂ ಆಂಬೊಡೆ ಅಂತಲೇ ಕರೆಯೋದು. ಕೆಲವರು ಕಡಲೆಬೇಳೆ ವಡೆ, ಕೆಲವರು ಆಂಬೊಡೆ ಅಂತ ಕರೀತಾರೆ. ನೋಡಿ, ಈ ಥರ ರೆಡ್ ಕಲರ್, ಕೆಂಪು ಕಲರಿಗೆ ಬರಬೇಕು. ಕಂದು ಬಣ್ಣಕ್ಕೆ ಬಂದಿದೆ ಅಂದರೆ ಅದು ಬೆಂದಿದೆ ಅಂತ. ಇದು ತುಂಬ ಹೈ ಫ್ಲೇಮಲ್ಲಿ ಇಡಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ. ನೋಡಿ ಫ್ರೆಂಡ್ಸ್, ಆಂಬೊಡೆ ಆ್ಯಂಡ್ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿ ಬಂದಿದೆ.
ಥರ ರೆಡ್ ಕಲರಲ್ಲಿ ಬರಬೇಕು. ಈ ಥರ ರೆಡ್ ಕಲರ್ ಬಂದಿದೆ ಅಂದರೆ ಇದು ಒಳಗಡೆ ಎಲ್ಲ ಬೆಂದಿದೆ ಅಂತ. ಈ ಆಂಬೊಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.